ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಬೇಸನ್ ಚೀಲ ವಿತ್ ಮಿಕ್ಸ್ಡ್ ವೆಜ್ಜೀಸ್ ಮಾಡಿದ್ದೆ. ಇದು ಬರೀ 157 ಕ್ಯಾಲರೀಸ್ ಬರುತ್ತೆ ಒಂದು ಚೀಲ, ಅಂದರೆ ಒಂದು ದೋಸೆ ಅಥವಾ ರೋಟಿ ಅಂತ ಕರಿಬೋದು. ಸೊ ಮಾಡೋದು ತುಂಬ ಸಿಂಪಲ್, ಹಾಗೆ ತುಂಬ ಹೆಲ್ದಿ. ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಲಿದ್ದರೆ ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು. ಸೊ ಲೆಟ್ಸ್ ಬಿಗಿನ್. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ಗ್ರೇಟ್ ಮಾಡಿರ್ತಕ್ಕಂತಹ ಕ್ಯಾರೆಟ್ ಮತ್ತು ಬೀಟ್ರೂಟು, ಅದ್ರ ಜೊತೆ ಆನಿಯನ್ ಮತ್ತು ಚಿಲ್ಲೀಸ್ನ ತೊಗೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದ್ದರೆ, ಇದಕ್ಕೆ ಬೇಕಾದರೆ ನೀವು ಬಟಾಣಿ ಅಥವಾ ಫ್ರೋಝನ್ ಕಾರ್ನ್, ಸ್ವೀಟ್ ಕಾರ್ನ್, ಇದೆಲ್ಲ ಯಾವ ಥರದ್ದಾದರೂ ಬೇರೆ ವೆಜಿಟೇಬಲ್ಸ್ ಇದ್ದರೂ ಕೂಡ ಅದನ್ನು ಕೂಡ ಈ ಥರ ಗ್ರೇಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಈಗ ಸೀಸ್ನಿಂಗೋಸ್ಕರ ಈ ಪಿಜ್ಜಾ ಜೊತೆ ಬರುತ್ತಲ್ವ, ಈ ಒರೆಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್, ಅದನ್ನು ಕೂಡ ಒಂದು ಪ್ಯಾಕೆಟ್ನ ಫ್ಲೇವರ್ಫುಲ್ ಆಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದನ್ನೆಲ್ಲ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಮೊದಲಿಗೆ ಓಟ್ಸ್, ಈ ರೋಲ್ಡ್ ಓಟ್ಸ್, ಕ್ವೇಕರ್ ಓಟ್ಸ್ ಏನಿದೆ ಅದನ್ನು ಒಂದು 10 ಗ್ರಾಮ್ ಅಷ್ಟು ತೊಗೊಳ್ತಾ ಇದ್ದೀನಿ, ಅಥವಾ 2 ಸ್ಪೂನಷ್ಟು ತೊಗೋತಾ ಇದ್ದೀನಿ. ಅದನ್ನು ನೀಟಾಗಿ ಪೌಡರ್ ಮಾಡ್ಕೊಂಬಿಡ್ಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಒಳ್ಳೆ ಬೈಂಡಿಂಗ್ ಬರುತ್ತೆ. ಈ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಅಗೇನ್ ಇಂಡೈರೆಕ್ಟ್ಲಿ ನಾವು ರೈಸೇ ತಿಂದಂಗೆ ಆಗುತ್ತೆ. ಹಾಗಾಗಿ ಓಟ್ಸ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಈಗ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇದು ನಾನು ಮೊದಲೇ ಹೇಳ್ದಂಗೆ ಬೇಸನ್ ಚೀಲ ಅಥವಾ ಕಡಲೆ ಹಿಟ್ಟಿಂದ ಮಾಡ್ತಕ್ಕಂತಹ ಒಂದು ದೋಸೆ, ಮಿಕ್ಸ್ಡ್ ವೆಜ್ಜಿ ದೋಸೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ಸೊ ಕ್ಯಾಲರೀಸ್ ಕೂಡ, ಕಾರ್ಬ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಸಮ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ರೆಸ್ಟ್ ಮಾಡೋದಕ್ಕೆ ಒಂದು 5 ನಿಮಿಷ ಬಿಟ್ಬಿಡೋಣ. ಇನ್ ದ ಮೀನ್ವೈಲ್ ನಾವಿಲ್ಲಿ ಪನ್ನೀರ್ನ ಗ್ರೇಟ್ ಮಾಡಿ ಇಟ್ಕೊಂಡಿರೋಣ. ನೀವೇನಾದರೂ ಪುಟ್ಟ ಮಕ್ಕಳಿಗೆ ಮಾಡ್ತಾಯಿದ್ರೆ ಚೀಸ್ನ ಕೂಡ ಗ್ರೇಟ್ ಮಾಡಿ ಇಟ್ಕೋಬೋದು. ನಾವು ಡಯಟ್ ಕಾನ್ಷಿಯಸ್ ಆಗಿರೋದ್ರಿಂದ ಬರೀ ಪನ್ನೀರ್ನ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ದೋಸೆ ಮಾಡೋಕ್ಕೆ ಮುಂಚೆ, ಇದು ಆಪ್ಷನಲ್ಲು, ಒಂದು 1/2 ಸ್ಪೂನ್ ಈನೋ ಅಥವಾ 1/2 ಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ಕೊಂಡ್ರೆ ತುಂಬ ಫ್ಲಫಿಯಾಗಿ ಬರುತ್ತೆ. ಇದು ಆಪ್ಷನಲ್, ನಾನು ಮೊದಲೇ ಹೇಳ್ದಂಗೆ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಟೇಸ್ಟಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ಈಗ ಈ ಮಿಕ್ಸ್ಚರ್ನ ಈನೋ ಹಾಕಿದ ತಕ್ಷಣ ಮಾಡ್ಕೋಬೇಕು. ನಾನೊಂದು ದೋಸೆ ಪ್ಯಾನ್ ಕಾದಿದ ತಕ್ಷಣ ಅದಕ್ಕೆ ಈಗ ದೋಸೆ ಬ್ಯಾಟರ್ ಥರ ಒಂದು ಚೀಲನ ಹರಡ್ಕೊಂಡಿದ್ದೀನಿ. ಅದ್ರ ಮೇಲೆ ಪನ್ನೀರ್ನ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಬೇಕಾದರೆ ಇದನ್ನು ಚಿಕ್ಕ ಪ್ಯಾನಲ್ಲಿ, ಸಾಸ್ ಪ್ಯಾನಲ್ಲಿ ಮಾಡಿದ್ರೆ ಅದೊಳ್ಳೆ ಥರ ಉಬ್ಬಿ ಬರುತ್ತೆ. ನೀವು ಆ ಥರ ಕೂಡ ಟ್ರೈ ಮಾಡ್ಬೋದು. ನನಗೆ ಹೀಗೆ ಇಷ್ಟ, ಹಾಗಾಗಿ ನಾನೀಗ ದೋಸೆ ಪ್ಯಾನ್ ಮೇಲೇ ಆದಷ್ಟು ತೆಳ್ಳಗೆ ಹರಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಪನ್ನೀರ್ನ ಸ್ಪ್ರಿಂಕಲ್ ಮಾಡಿಕೊಂಡು ತಿಂತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಸೌಟಲ್ಲಿ ಒಂದು ಚೀಲ ಅಥವಾ ಒಂದು ದೋಸೆ ಆಗುತ್ತೆ. ಸೊ ಈ ಥರ ನೋಡಿದ್ರೆ ಎಕ್ಸಾಕ್ಟ್ಲಿ 157 ಕ್ಯಾಲರೀಸ್ ಬರುತ್ತೆ ಒಂದು ಪೀಸ್ಗೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಾವೀಗ ಇದನ್ನು ಕರ್ಡ್ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಹೋಗೋಕ್ಕೆ ಮುಂಚೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.